ಅಮ್ಮ ಅಕ್ಕ ಮೆಸೇಜು ಮಾಡಿಲ್ಲ ಅಂದರೆ ಇನ್ನೂ ಹೊರಟೇ ಅಲ್ವಾ? ಅಯ್ಯೋ ಭಗವಂತ, ಇಷ್ಟು ರಾತ್ರಿ ಆದರೂ ಇನ್ನೂ ಅಲ್ಲೇ ಇದ್ದಾಳ? ಏನಾದರೂ ಸಮಸ್ಯೆ ಆಗಿರ್ಬೋದಾ? ಇಲ್ಲಮ್ಮ, ಹಾಗೇನು ಆಗಿರಲ್ಲ, ನೀ ಗಾಬರಿ ಮಾಡ್ಕೋಬೇಡ. ಯಾಕೋ ನನ್ನ ಮನ್ಸಿಗೆ ಒಂಥರ ಅನ್ನಿಸ್ತಿದೆ. ನೀನೊಂದ್ಸಲ ಫೋನ್ ಮಾಡು, ಅವಳು ಧ್ವನಿ ಕೇಳಿದ ಮೇಲೇ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಮಾಡು ಮಾಡು ಮಾಡು, ಬೇಗ ಮಾಡು. ವಿಕ್ಕಿ, ನನ್ನ ಫೋನ್ ಹಾಳು ಹೇಳ್ತಿದೆ. ಅಯ್ಯೋ, ಈ ಟೈಮಲ್ಲಿ ನಿಮ್ಗೆ ಯಾರಾದರೂ ಫೋನ್ ಮಾಡೋದು ಬೇಕಿತ್ತಾ? ಹೇ, ಯಾರು ಅಲ್ಲ ವಿಕ್ಕಿ, ನನ್ನ ಅಮ್ಮ, ನನ್ನ ಪ್ರೀತಿ ಅಮ್ಮ. ನೋಡಿ, ಅವ್ವ! ವಿಕ್ಕಿ, ಯಾಕೆ ಹಿಂಗ್ ಬೇಕಾಗ್ತೀರಾ? ನಿಮಗೆ ಕಾರ್ ಓಡ್ಸಕ್ ಬರಲ್ವಾ? ಓಡಿಸಿ, ನನ್ನ ಫೋನಲ್ಲಿ ಮಾತಾಡ್ಬೇಕು. ಮಲ್ಲಿಯವ್ರೆ, ನೀವು ಮಾತಾಡ್ಬೇಡಿ, ಫೋನ್ ಕೊಡಿ, ನಾ ಮಾತಾಡ್. ಏ, ದೂರ ದೂರ. ಏನೊಂದ್ಸಲ ಮಾಡು ಭಗವಂತ. ಇಲ್ಲಕ್ಕಿಲ್ಲ, ನಾ ಕೊಡಕ್ಕಿಲ್ಲ. ನಿಮ್ಗೆ ಯಾಕ್ರಿ ಕೊಡ್ಬೇಕು? ನೀವು ಈ ಸ್ಥಿತಿಲಿ ಅಮ್ಮನ ಹತ್ರ ಮಾತಾಡಿದ್ರೆ ಅವ್ರು ಟೆನ್ಷನ್ ಮಾಡ್ಕೋತಾರೆ. ಪ್ಲೀಸ್ ಫೋನ್ ಕೊಡಿ. ನೋ, ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು. ಅವ್ರಿಗೂ ಗೋಲಿ ಸೋಡ ಬೇಕಾ ಅಂತ ಕೇಳ್ಬೇಕು. ಕೇಳ್ತೀನಿ. ರೀ, ನೀವು ಜಾಣ ಮರಿ ಅಲ್ವಾ? ನನ್ನ ಮಾತು ಕೇಳ್ತೀರಲ್ವಾ? ಪ್ಲೀಸ್ ರೀ, ಫೋನ್ ಕೊಡ್ರಿ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ಇದು ನನ್ನ ಫೋನು, ನಾನೇ ಮಾತಾಡ್ತೀನಿ. ನಂಗೆ ಫೋನ್ ಕೊಡಲ್ವಾ ನೀವು? ಏಯ್, ಫೋನ್ ಕಡ, ಫೋನ್ ಕಡ, ಬಿಡ್ರಿ ಬಿಡಿ ನನ್ನ ಫೋನ್ನ. ಫೋನ್ ಕಡ. ವಿಕ್ಕಿ, ಹಲೋ. ಹಲೋ, ಯಾರಿದು? ಅಕ್ಕ ಇಲ್ಲಿ? ಹೇ ಪ್ರ್ಯಾಂಕ್ ಸ್ಟಾರ್, ನಾನು ವಿಕ್ಕಿ. ಮಲ್ಲಿ ನನ್ನ ಜೊತೆನೇ ಇದ್ದಾಳೆ. ವಿಕ್ಕಿ? ಹಲೋ ವಿಕ್ಕಿ, ನೀನೇನಪ್ಪ ಅಲ್ಲಿ? ನಮ್ಮಲ್ಲಿ ಆರಾಮಾಗಿದ್ದಾಳೆ ತಾನೆ? ಆಮ, ಆರಾಮಾಗಿದ್ದಾರೆ. ಪಾರ್ಟಿಗೆ ನಾನು ಹೋಗಿದ್ದೆ. ವಿರಾಜ್ ಸರ್ ಕರೆದಿದ್ರು, ಮಲ್ಲಿ ಒಬ್ಬರೇ ಹೋಗ್ತಿದ್ರಲ್ಲ, ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡ್ಬರ್ತಿದ್ದೀನಿ. ನಮ್ಮ ಅಕ್ಕ ಯಾಕೆ ಮಾತಾಡ್ತಾ ಇಲ್ಲ? ಅವರಿಗೆ ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದೆ, ಅದಕ್ಕೆ ಕಾರಲ್ಲಿ ಮಲ್ಕೊಬಿಟ್ಟಿದ್ದಾರೆ. ಬರೋದು ಲೇಟ್ ಆಗುತ್ತಪ್ಪ? ಇಲ್ಲಮ್ಮ, ದಾರಿಲಿದ್ದೀವಿ, ಬರ್ತೀವಿ. ನೀವೇನು ಚಿಂತೆ ಮಾಡಿಬಿಡಿ, ನಾನಿದ್ದೀನಲ್ಲ, ಫುಲ್ ಸೇಫಾಗಿ ಕರ್ಕೊಂಡ್ಬರ್ತೀನಿ. ಸರಿಪ್ಪ, ಹುಷಾರಾಗಿ ಬನ್ನಿ. ಸ್ವಲ್ಪ ಬೇಗ ಕರ್ಕೊಂಬಂದ್ಬಿಡಪ್ಪ. ಸರಿಮ್ಮ. ಅಮ್ಮ, ಅಕ್ಕ ಬರ್ತಿದ್ದಾಳಲ್ಲ, ನೀನು ಆರಾಮಾಗಿ ಹೋಗಿ ಮಲ್ಕೋ. ನಾ ಬಂದ್ಮೇಲೆ ಬಾಕ್ಲೆ ತೆಗಿತೀನಿ. ಹೇಗೋ ಮಲ್ಕೊಳ್ಳಿ, ಕಣ್ಣಿಗೆ ನಿದ್ದೆ ಹತ್ತುತ್ತೇನೋ. ಇಷ್ಟು ರಾತ್ರಿಯಲ್ಲಿ ಹುಡುಗನ ಜೊತೆ ಬರ್ತಿದ್ದಾಳೆ ಅಂದರೆ ತಳಮಳ ಆಗುತ್ತೆ ಕಣೋ. ಅವಳು ಬರ್ತಾ ಇರೋದು ವಿಕ್ಕಿ ಜೊತೆ ಅಮ್ಮ, ಯಾಕೆ ಭಯ ಪಡ್ತಿದ್ಯಾ? ಅವನು ಅಕ್ಕನ ಸೇಫಾಗಿ ಕರ್ಕೊಬರ್ತಾನೆ. ನನಗೆ ವಿಕ್ಕಿ ಮೇಲೆ ನಂಬಿಕೆ ಇದೆ ಕಣೋ. ಆದರೂ ಜಾಸ್ತಿ ಯೋಚನೆ ಮಾಡಬೇಡ ಅಮ್ಮ. ರಾತ್ರಿ ಅಕ್ಕ ಒಬ್ಬಳೇ ಬರಬೇಕಾಗುತ್ತೆ ಅಂತ ಆ ವಿಕ್ಕಿ ಮನೆವರೆಗೂ ಕರ್ಕೊಂಡು ಬಂದುಬಿಡ್ತಿದ್ದಾನೆ. ಅವನ ಕಾಳಜಿ ನೋಡು. ಅಂಥ ಫ್ರೆಂಡ್ ಇರುವಾಗ ನಮ್ಮ ಅಕ್ಕಂಗೆ ಏನೂ ಆಗಲ್ಲ.